ಮೆಟ್ರೋ ನಿಲ್ದಾಣವನ್ನು ಬ್ಲಾಸ್ಟ್ ಮಾಡ್ತಾರಂತೆ. ಇಂಥದ್ದೊಂದು ಬೆದರಿಕೆ ಈಗ ಅನೇಕ ಶಾಲೆಗಳಿಗೂ ಕೂಡ ಹಿಂದೆ ಇದೇ ರೀತಿಯಾಗಿ ಬಂದಿತ್ತು. ಅದು ಯಾವುದೋ ಲವ್ ವಿಚಾರಕ್ಕೋಸ್ಕರ ಅವಳು ಎಲ್ಲೋ ಗುಜರಾತಲ್ಲಿ ಕೂತ್ಕೊಂಡ್ಬಿಟ್ಟು ಕಂಡಲ್ಲೆಲ್ಲ ಈ ರೀತಿ ಬೆದರಿಕೆ ಹಾಕಿದ್ಲು ಅವಳು. ಈಗ ಇಲ್ಲೊಂದು ಯಾರೋ ಮೆಟ್ರೋ ನಿಲ್ದಾಣ ಬ್ಲಾಸ್ಟ್ ಮಾಡುವಂಥ ಬೆದರಿಕೆ ಅಂತ ಕಿಡಿಗೇಡಿ ಒಬ್ಬನಿಂದ ಬಾಂಬ್ ಬ್ಲಾಸ್ಟ್ ಮಾಡುವ ಬೆದರಿಕೆ. ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರಾಜೀವ್ ಎಂಬ ಹೆಸರಿನ ಮೇಲ್ ವಿಳಾಸದಿಂದ BMRCLನ ಇಮೇಲ್ಗೆ ಸಂದೇಶ ಹೋಗಿರೋದು. ನಗರದ ಯಾವುದಾದ್ರೂ ಮೆಟ್ರೋ ಒಂದು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿದರೆ ಬೆದರಿಕೆ ಹಾಕಿದ ರಾಜೀವ್ ಶೆಟ್ಟಿಯನ್ನು ಈಗ ವಿಲ್ಸನ್ ಗಾರ್ಡನ್ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ನಿಲ್ದಾಣ ಸ್ಫೋಟ ಬೆದರಿಕೆ ವಿಚಾರಕ್ಕೆ ಈಗ ಬರ್ತಾ ಇರುವಂಥ ಬೆಳವಣಿಗೆ ಎನ್ನುವಂಥದ್ದರೆ ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ನವೆಂಬರ್ 11ನೇ ತಾರೀಕಿಗೆ BMRCL ಇಮೇಲ್ಗೆ ಸಂದೇಶ ಬಂದಿರುತ್ತೆ. ತನ್ನ ವಿಚ್ಛೇದಿತ ಪತ್ನಿಗೆ ಮೆಟ್ರೋ ಸಿಬ್ಬಂದಿ ಕಿರುಕುಳ ನೀಡ್ತಾ ಇದ್ದಾನೆ ಅಂತ ಹೇಳಿ. ನೋಡಿ, ನಾನು ಒಂದು ಸ್ಪಷ್ಟತೆಯನ್ನು ಹೇಳ್ತೀನಿ ಈ ವಿಚಾರದಲ್ಲಿ. ಮೆಟ್ರೋ ವಿಚಾರದಲ್ಲಿ ಪ್ರೈವೇಟ್ ಏಜೆನ್ಸಿಗಳಿಗೆ ಕೊಟ್ಟಿದ್ದೀರಾ ನೀವು ಅದನ್ನು ಏನು ಅದರ ಸೆಕ್ಯೂರಿಟಿಯನ್ನು. ಕೆಲವು ಕಡೆಗಳಲ್ಲಿ ಮಾತ್ರ ಪೊಲೀಸ್ KSISFನವ್ರಿಗೆ ಕೊಟ್ಟಿದ್ದೀರಾ. ಇನ್ನು ಬಹುತೇಕವಾಗಿ ನೀವು ಪ್ರೈವೇಟ್ನವ್ರಿಗೆ ಕೊಟ್ಟಿದ್ದೀರಾ. ಯಾವ ಬೆಂಗಳೂರಿನ ಮೆಟ್ರೋ ಸ್ಟೇಷನ್ಗೆ ಯಾವ ಹಣೆ ಬರ ಇನ್ನೇನು ಬರುತ್ತೋ ಗೊತ್ತಿಲ್ಲ ನನಗೆ. ದಯವಿಟ್ಟು ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟೇ ನಿರ್ವಹಿಸೋ ರೀತಿಯಲ್ಲಿ ಮಾಡಿ.